ಬೆಂಗಳೂರಿನಲ್ಲಿ ಇಂದಿನಿಂದ ಫುಟ್ಪಾತ್ ತೆರವು ಒತ್ತುವರಿ ಕಾರ್ಯಾಚರಣೆ ನಡೀತಾ ಇದೆ. ಏನು ಪಾದಚಾರಿಗಳ ಸುರಕ್ಷಿತ ಅಭಿಯಾನ ಮಾರ್ಗವಾಗಿ ಕೃಷ್ಣ ಬೈರೇಗೌಡರು ಖಡಕ್ ಎಚ್ಚರಿಕೆಯನ್ನ ಬೆಂಗಳೂರಿನಲ್ಲಿ ಏನು ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಇಂದು ಫುಟ್ಪಾತ್ ಕಾರ್ಯಾಚರಣೆ ನಡೀಬೇಕು. ಸದ್ಯ ನಾನು ಬೆಂಗಳೂರಿನ KR ಮಾರ್ಕೆಟ್ ನಲ್ಲಿ ಇದ್ದೀನಿ. ದೃಶ್ಯಾವಳಿಗಳಲ್ಲೂ ನಿಮಗೆ ತೋರಿಸುವ ಪ್ರಯತ್ನವನ್ನ ಕೂಡ ನಾನು ಮಾಡ್ತೀನಿ. ಏನು ಇಲ್ಲಿ ದಿನನಿತ್ಯ ರೈತರು ತಾವು ಬೆಳೆದಂತಹ ಬೆಳೆ ಆಗಿರ್ಬೋದು, ತರಕಾರಿಗಳನ್ನಾಗಿರ್ಬೋದು ಬಂದು ತೆಗೆದುಕೊಂಡು ಬಂದು ಇಲ್ಲಿ ವ್ಯಾಪಾರವನ್ನ ದಿನನಿತ್ಯ ಮಾಡ್ತಾ ಇದ್ರು. ಇನ್ನು ಈ ಪ್ರದೇಶ ಏನಿದೆ ಇಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಪ್ರದೇಶದಲ್ಲಿ ದಿನನಿತ್ಯ ವ್ಯಾಪಾರಗಳು ನಡೀತಾ ಇತ್ತು. ಇನ್ನ ಈ ಸ್ಥಳದಲ್ಲಿ ಇಲ್ಲಿನ ವ್ಯಾಪಾರಸ್ಥರು ಏನಿದ್ದಾರೆ ಅವರು ಹೇಳುವ ಪ್ರಕಾರ ಇಲ್ಲಿ ಯಾವುದೇ ರೀತಿಯ ವಾಹನಗಳಾಗಿರ್ಬೋದು, ಹಾಗೆ ಪಾದಚಾರಿಗಳಾಗಿರ್ಬೋದು ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ಯಾಕೆ ನಮ್ಮನ್ನ ಈ ಪ್ರದೇಶದಿಂದ ಒತ್ತುವರಿ ಮಾಡ್ತಿದ್ದೀರಿ ಎಂಬೆಲ್ಲ ಪ್ರಶ್ನೆಗಳನ್ನ ಕೂಡ ಇಲ್ಲಿನ ವ್ಯಾಪಾರಸ್ಥರು ಕೇಳ್ತಾ ಇರುವಂತದ್ದು. ಈಗ ಸದ್ಯ ನಾನು ಇಲ್ಲಿನ BBMPಯ ಏನು ಎಸ್ಕಾರ್ಟ್ಗಳು ಏನಿದ್ದಾರೆ ಅವರು ಇಲ್ಲಿ ಬಂದು ಅಂಗಡಿಯಲ್ಲಿ ಇಲ್ಲಿ ವ್ಯಾಪಾರವನ್ನ ಮಾಡಂಗಿಲ್ಲ ಎಂಬುವಂತೆ ಒತ್ತುವರಿಯನ್ನ ಮಾಡ್ತಾ ಇರುವ ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಏನಪ್ಪಾ ಅಂತಂದ್ರೆ ಕಳೆದ ಒಂದು ವಾರದಿಂದ ಈಗಾಗಲೇ BBMP ಇಂದನೂ ಕೂಡ GBA ಇಂದ ಆದೇಶವನ್ನ ಹೊರಡಿಸಲಾಗಿತ್ತು. ಮೊದಲಿಗೆ ಜಾಗೃತಿಯನ್ನ ಜನರಲ್ಲಿ ಮೂಡಿಸಿ ನಂತರ ಅವರಿಗೆ ಮನವಿಯನ್ನ ಮಾಡಿ ನಂತರ ಒತ್ತುವರಿಯನ್ನ ಮಾಡ್ತೀವಿ. ನಿನ್ನೆ ರಾತ್ರಿ ಮಧ್ಯರಾತ್ರಿಯವರೆಗೂ ಕೂಡ ಗಡುವನ್ನ ನೀಡಲಾಗಿತ್ತು. ಯಾರೆಲ್ಲ ವ್ಯಾಪಾರ ಮಾಡ್ತಾರೆ ರಸ್ತೆ ಬದಿಗಳಲ್ಲಿ ಅವರಿಗೆ, ಪಾದಚಾರಿಗಳಿಗೆ ತೊಂದರೆ ಆಗ್ತಿದೆ, ಹಾಗೆ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಿದೆ ಎಂಬ ನಿಟ್ಟಿನಲ್ಲಿ ಏನು GBA ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾದ ತಕ್ಷಣ ಕೃಷ್ಣ ಬೈರೇಗೌಡರು ಒಂದು ಮಹತ್ವದ ಹೇಳಿಕೆಯನ್ನ ಕೂಡ ನೀಡಿರ್ತಾರೆ. ಅದೇ ರೀತಿ ಕೂಡ ಇಂದಿನಿಂದ ನಗರದ ಹಲವು ಕಡೆ ಒತ್ತುವರಿ ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಇನ್ನ KR ಮಾರ್ಕೆಟ್ ನಲ್ಲೂ ಕೂಡ ಈಗಾಗಲೇ ಪೊಲೀಸರು ಬಂದು ಅಂಗಡಿಗಳಲ್ಲೆಲ್ಲ ಹಾಕಬೇಡಿ ಇಲ್ಲಿ ಎಂಬ ಸಂದೇಶವನ್ನ ಕೂಡ ನೀಡಿದ್ದಾರೆ ಎಂದು ಇಲ್ಲಿನ ವ್ಯಾಪಾರಸ್ಥರು ಕೂಡ ನಾವು ಇಲ್ಲಿ ಬಂದಂತಹ ಸಮಯದಲ್ಲೂ ಕೂಡ ಹೇಳಿದ್ದಾರೆ. ಮುಂದೆ ಈ ಪ್ರದೇಶದಲ್ಲಿ ವ್ಯಾಪಾರ ಮಾಡಬೇಕಾ ಬೇಡವಾ ಎಂಬ ಗೊಂದಲಗಳು ಕೂಡ ಇಲ್ಲಿನ ವ್ಯಾಪಾರಸ್ಥರಿಗೆ ಇರುವಂತದ್ದು. ಇನ್ನು ಮುಂದೆ ಯಾವೆಲ್ಲ ರೀತಿಯ ಕ್ರಮಗಳನ್ನ GBA ತಗೊಳುತ್ತೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಗೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ತೇಜು ಜೊತೆ ಲಾವಣ್ಯ, ರೆಬೆಲ್ TV, ಬೆಂಗಳೂರು.